ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಂಗಳೂರು ಬನ್ನು ಮತ್ತು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ. ಮಂಗಳೂರು ಬನ್ನು ಸ್ವಲ್ಪ ಮಾಡಿಬಿಟ್ಟು ಅದೇ ಹಸಿಟ್ಟಲ್ಲಿ ನಾನು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಪಾತಿಗೆ ಚೆನ್ನ ಮಸಾಲ ಕೊಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆ ತೊಗೋಬೇಕು. ಪಾತ್ರೆಗೆ ಬಾಳೆಹಣ್ಣು ಬಿಡಿಸಿ ಅದನ್ನು ಬಿಡಿಸಿಡಬೇಕು. ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ನಾವಿಲ್ಲಿ ಯಾವ ಬಾಳೆಹಣ್ಣಾದರೂ ಹಾಕ್ಬೋದು. ಏಲಕ್ಕಿ ಬಾಳೆಹಣ್ಣಾದರೂ ಯೂಸ್ ಮಾಡ್ಕೊಬೋದು ಅಥವಾ ಪಚ್ಚ ಬಾಳೆಹಣ್ಣಾದರೂ ಯೂಸ್ ಮಾಡ್ಕೊಬೋದು. ಅದಾದಮೇಲೆ ನಾನು ಗೋಧಿ ಹಿಟ್ಟನ್ನ ಬಳಸಿದ್ದೀನಿ. ನಾವು ಇಲ್ಲಿ ಗೋಧಿ ಹಿಟ್ಟಾದರೂ ಬಳಸ್ಬೋದು ಅಥವಾ ಮೈದಾ ಹಿಟ್ಟಾದರೂ ಬಳಸ್ಬೋದು. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಮೊಸರು ಹಾಕಬೇಕಾಗುತ್ತೆ. 1 ಕಪ್ ಮೊಸರು ಹಾಕಬೇಕು. ನಾನಿಲ್ಲಿ ಸ್ವಲ್ಪ ಮಜ್ಜಿಗೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾನ ಹಾಕಿ ಚೆನ್ನಾಗಿ ಚಪಾತಿಗೆ ಹೆಂಗೆ ಕಳಿಸ್ತೀವಿ ಅದೇ ಥರ ಕಲಿಸ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಬೋದು. ಇದನ್ನ ಕಲಸಿಟ್ಟು ಒಂದು 5 ಅವರ್ ಅಥವಾ 2 ರಿಂದ 3 ಅವರ್ ಬಿಟ್ರೂ ನಡೆಯುತ್ತೆ. ಸಕ್ಕರೆನೂ ಕೂಡ ಆ್ಯಡ್ ಮಾಡಬೇಕಾಗಿರುತ್ತೆ. ಮಂಗಳೂರು ಬನ್ನಾಗಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಕೂಡ ಇರಬೇಕು. ನಾನಿಲ್ಲಿ ಸಕ್ಕರೆನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ನಾನು ಚಪಾತಿ ಮಾಡ್ಕೊಂಡಿರೋದ್ರಿಂದ ಸಕ್ಕರೆ ಸ್ವೀಟ್ನೆಸ್ ಬರುತ್ತೆ ಅಂತ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನಾನು ಚೆನ್ನ ಮಸಾಲ ಮಾಡ್ಕೊಂಡಿದ್ದೀನಿ. ಚೆನ್ನ ಮಸಾಲಾಗೆ ಮೊದಲು ನಾವು ಕಾಳನ್ನ ಚೆನ್ನಾಗಿ ತೊಳೆದು ನೆನೆ ಹಾಕಬೇಕಾಗಿರುತ್ತೆ. ನೆನೆ ಹಾಕಿದ್ಮೇಲೆ 1 ವಿಜಿಲ್ ಆದ್ರೂ ನಡೆಯುತ್ತೆ. ನೆನೆ ಹಾಕಿಲ್ಲ ಅಂತಂತಂದರೆ ಅದು 4 to 5 ವಿಜಿಲ್ ಆದರೂ ಹಾಕಬೇಕಾಗುತ್ತೆ. ಬೆಟರ್ ನೆನೆಸಿ ಕೂಗಿಸಿ ಮಾಡೋದ್ರಿಂದ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಧನಿಯನ ಹಾಕಿ ರುಬ್ಬಿಟ್ಕೊಂಡು ಅದನ್ನು ಮಸಾಲೆಗೆ ರೆಡಿ ಮಾಡಿಕೊಂಡೆ, ರುಬ್ಬಿಟ್ಕೊಂಡೆ. ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಬೇಕಾಗಿರೋ ಪದಾರ್ಥಗಳನ್ನ ಹಾಕಬೇಕು. ಲೈಕ್ ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಅಂತಂದರೆ ನೀವು ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಮಸಾಲೆಗೆ ಆ್ಯಡ್ ಮಾಡಿರಲಿಲ್ಲ, ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ರುಬ್ಬಿಟ್ಟಿರೋಂಥ ಮಿಶ್ರಣನ ಆ್ಯಡ್ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಮನೆಯಲ್ಲಿ ಸ್ಪೈಸಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಅರಿಶಿನ, ಗರಂ ಮಸಾಲ, ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಧನಿಯನ ಹಾಕಿ ನಾನು ಮಸಾಲದಲ್ಲೇ ರುಬ್ಬಿದ್ದೀನಿ, ಧನಿಯಾ ಮಸಾಲ ಹಾಕ್ತಾಯಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗಲೇ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೀವೇನಾದರೂ ಕಾಳು ಕೂಗಿಸ್ಕೋಬೇಕಾದ್ರೆ ಸಾಲ್ಟ್ನ ಹಾಕಿದರೆ ಸ್ವಲ್ಪ ನೋಡಿಕೊಂಡು ಸಾಲ್ಟ್ನ ಹಾಕಬೇಕಾಗಿರುತ್ತೆ. ಚಿಲ್ಲಿ ಪೌಡರ್ ಕೂಡ ಹಾಕಬೇಕು. ರುಬ್ಬೋಕ್ಕೆ ನೀವು ಅಷ್ಟು ಮೆಣಸಿನ್ಕಾಯಿ ಆದರೂ ಹಾಕೋಬೋದು ಅಥವಾ ಈ ಥರ ಚಿಲ್ಲಿ ಪೌಡರ್ನೂ ಹಾಕೋಬಹುದು. ನಾನು ರುಬ್ಬೋಕ್ಕೆ 2 ರಿಂದ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಮತ್ತು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ. ಕಲರ್ ಬರಲಿ ಅಂತ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೆ. ಅದಾದ ಮೇಲೆ ನಾವು ಕಾಳು ಕೂಗಿಸಿರ್ತೀವಲ್ವ, ಆ ಕಾಳನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆ ಕಾಳನ್ನ ಸ್ವಲ್ಪ ತೊಗೊಂಡು ರುಬ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಥಿಕ್ನೆಸ್ ಬರುತ್ತೆ ಚೆನ್ನಾಗಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಂಗಳೂರು ಬನ್ನ ಒತ್ತಿ ಮತ್ತು ಎಣ್ಣೆ ಕರೆದಿರೋ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಅದನ್ನು ಹಾಕಿಲ್ಲ ಇಲ್ಲಿ. ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಮನೇಲಿ ಮಾಡಿರೋಂತಹ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಮೆಣಸಿನ್ಕಾಯಿ ಪೌಡರು, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಜಾಸ್ತಿ ಹಾಕೋ ಅವಶ್ಯಕತೆ ಬೇಡ. ಇದನ್ನು ಚೆನ್ನಾಗಿ ಕುದಿಸಿದ್ರೆ ಚೆನ್ನ ಮಸಾಲ ರೆಡಿ ಆಗುತ್ತೆ. ಮಂಗಳೂರು ಬನ್ನಿ ಈ ಥರ ಬಂದಿತ್ತು. ನೀವು ಒತ್ಕೊಂಡಿದ ತಕ್ಷಣ ಹಾಕಬೇಕು ಎಣ್ಣೆಗೆ, ಇಲ್ಲಾಂದರೆ ಜಾಸ್ತಿ ಉಬ್ಬೋದಿಲ್ಲ. ಮಂಗಳೂರು ಬನ್ನು ಮತ್ತು ಚೆನ್ನ ಮಸಾಲ ನಾವು ಚಪಾತಿ ಜೊತೆ ಚೆನ್ನ ಮಸಾಲ ತಿಂದು ಆ ಮಂಗಳೂರು ಬನ್ಗೆ ಚಟ್ನಿ ಚೆನ್ನಾಗಿರುತ್ತೆ,